ಶ್ರೀರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಬರುಪುವ ಆಲಾಪದ ಪರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಕಣ್ಣಿಗೂ ಕಿವಿಗೂ ಅಂತರವೇನು? ಸಾಮಾನ್ಯವಾಗಿರುವ ಮಾತು ಕಣ್ಣಾರೆ ಕಂಡಿದ್ದು ಸತ್ಯ, ಕಿವಿಯಲ್ಲಿ ಕೇಳಿದ್ದು ಚಾಡಿಯಾಗಿರ್ಬೋದು, ಸತ್ಯವೂ ಆಗಿರ್ಬೋದು. ಸತ್ಯಕ್ಕೂ ಸುಳ್ಳಿಗೂ ಕಣ್ಣಿಗೂ ಕಿವಿಗೂ ನಡುವೆ ಇರತಕ್ಕಷ್ಟೇ ಇರುವ ಅಂತರವೇ ಅಂತರ ಎಂಬುದಾಗೆಲ್ಲ ಹೇಳೋದುಂಟು. ಇನ್ನೊಂದು ಮುಖವನ್ನು ನಾವು ಅವಲೋಕನ ಮಾಡಬೇಕು. ಈಗ ಕಣ್ಣು ಗ್ರಹಿಸ್ತದೆ ಏನನ್ನು ಅಂದರೆ, ವರ್ತಮಾನ ಕಾಲದಲ್ಲಿ ಕಣ್ಣೆದುರು ಯಾವುದಿದೆ ಅದನ್ನು ಮಾತ್ರ ಅಂತ. ವರ್ತಮಾನ ಕ್ಷಣದಲ್ಲಿ ತನ್ನೆದುರು ಏನಿದೆಯೋ ಅದನ್ನು ಹೊರತುಪಡಿಸಿ ಬೇರೆ ಏನನ್ನೂ ಗ್ರಹಿಸುವ ಶಕ್ತಿ ಕಣ್ಣಿಗಿಲ್ಲ. ಒಂದು ಕ್ಷಣ ಹಿಂದಿನದನ್ನು ಕಣ್ಣು ಗ್ರಹಿಸಲಾರದು, ಮುಂದಿನದನ್ನು ಗ್ರಹಿಸಲಾರದು, ಪರೋಕ್ಷವಾಗಿದ್ದರೆ ಅದನ್ನು ಗ್ರಹಿಸಲಾರದು. ಹಾಗಾಗಿ ಕಣ್ಣಿನ ಪರಿಮಿತಿ ಇದು ಅಂತ. ಕಿವಿ ಹಾಗಲ್ಲ. ಕಿವಿಯ ಮೂಲಕ ನಾವು ನೋಡ್ಬೋದು. ನಾವು ಕಣ್ಣಿನ ಮೂಲಕ ಹೇಗೆ ನೋಡಬಹುದು, ಕಿವಿಯ ಮೂಲಕವೂ ಕೂಡ ನಾವು ಅದನ್ನು ಒಂದು ವಿಷಯವನ್ನು ಗ್ರಹಿಸಲಿಕ್ಕೆ ಸಾಧ್ಯ ಇದೆ. ವಿಶೇಷ ಏನಂದರೆ, ಈ ಕ್ಷಣವಲ್ಲ ಹಿಂದಿನ ಕ್ಷಣವೋ ಮತ್ತು ಹಿಂದಿನ ಕ್ಷಣವೋ ಮುಂದಿನ ಕ್ಷಣವೋ ಯಾವಾಗ ಆಗಿದ್ದರೂ ಕೂಡ ಕಿವಿಯ ಮೂಲಕ ನಾವು ವಿಷಯ ತಿಳ್ಕೊಳ್ಳೋಕೆ ಸಾಧ್ಯ ಇದೆ. ನಮ್ಮ ಅನುಭವ ಆಗಿರಬೇಕು ಅಂತಿಲ್ಲ, ಇನ್ನೊಬ್ಬರ ಅನುಭವವೂ ಆಗ್ಬೋದು. ಇನ್ನೊಬ್ಬರ ಅನುಭವವನ್ನು ಅವರು ಹೇಳಿದಾಗ ನಾವು ಕಿವಿಯಿಂದ ಕೇಳ್ಬೋದಲ್ವಾ, ಅದು ಕಿವಿಯ ವಿಶೇಷ. ಸಂಪ್ರದಾಯ ಬರುವಂಥದ್ದು ಇಲ್ಲಿ. ಸಂಪ್ರದಾಯದ ವಿಶೇಷ ಏನು ಅಂದರೆ, ಕಿವಿಯ ಮೂಲಕವಾಗಿ ತಲೆಮಾರುಗಳ ಶತಮಾನ ಸಹಸ್ರಮಾನಗಳ ಅನುಭವಗಳು, ಸಾಧನೆಗಳು, ಜ್ಞಾನವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ ಸಂಪ್ರದಾಯದ ಮೂಲಕವಾಗಿ. ಸಂಪ್ರದಾಯ ಇಲ್ಲ, ಸ್ವತಂತ್ರ ಸ್ವಚ್ಛಂದ, ಈ ಕ್ಷಣದೇ ನಮ್ಮದು ಸತ್ಯ ಅಂತ ತಗೊಂಡ್ರೆ ಹಿಂದಿನದು ಪೂರ್ತಿ ನಷ್ಟ ಆಗ್ತದೆ. ಈಗ ಒಂದು ಮನುಷ್ಯ ಎಷ್ಟು ಅನುಭವ ಅಂತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಬಹಳ ಪರಿಮಿತ. ಎಲ್ಲವನ್ನೂ ಅನುಭವಿಸಿ ತಿಳ್ಕೊಳ್ಬೇಕಾ? ವಿಷ, ಅದರ ಪರಿಣಾಮ ಏನು ಅಂತ ನಾವು ಸ್ವತಃ ಅನುಭವ ಮಾಡಿ ತಿಳ್ಕೊಳ್ಬೇಕಾ? ಅಗತ್ಯ ಇಲ್ಲ ಅಲ್ವಾ? ಯಾರೋ ವಿಷ ಕುಡಿದು ಸತ್ತೋಗಿರ್ತಾರೆ, ಅದನ್ನು ಇನ್ಯಾರೋ ನೋಡಿರ್ತಾರೆ, ಕೇಳಿರ್ತಾರೆ, ಹಾಗೆ ನಮ್ಮ ವಿಷಯ ಗೊತ್ತಾದರೂ ಸಾಕಲ್ವಾ? ಒಂದು ಉದಾಹರಣೆ ಮಾತ್ರ ಅದು. ಹೀಗೆ ನಮ್ಮ ಬದುಕಿನ ಬಹುತೇಕ ಸಂಗತಿಗಳು, ಅಂದರೆ 99% ಅನುಭವದ ಮೂಲಕ ನಮಗೆ ಗೊತ್ತಾಗುವಂಥದ್ದಲ್ಲ. ಬೇರೆಯವರ ಅನುಭವ ಅದು ನಮಗೆ ಕರ್ಣಾಕಿರಣಿಕೆಯ ಬಂದು ತಲುಪ್ತದೆ, ಕಿವಿಯ ಮೂಲಕ ನಮಗೆ ವೈದ್ಯವಾಗ್ತದೆ ಅಂತ, ಹಾಗೆ ನಮಗೆ ಗೊತ್ತಾಗುವಂಥದ್ದು ಅಂತ. ಹಾಗಾಗಿ ಕಿವಿಗಿರುವ ಮಹತ್ವ ತುಂಬ ದೊಡ್ಡದು ಕಣ್ಣಿಗಿಂತ. ಕಣ್ಣಿಗೆ ತನ್ನದೇ ಆದ ವಿಶೇಷ ಇದೆ, ತನ್ನದೇ ಆದ ಸಾಮರ್ಥ್ಯ, ಶಕ್ತಿ, ಉಪಯೋಗಗಳಿದೆ, ಇಲ್ಲ ಅಂತಲ್ಲ. ಅದು ಕಿವಿಯದ್ದು ಪ್ರತ್ಯೇಕ ಅಂತ. ಸಂಪ್ರದಾಯದ ಮಹತ್ವ ಅಲ್ಲೇ ಬರ್ತಕ್ಕಂಥದ್ದು. ಹಾಗಾಗಿ ಶ್ರುತಿ, ನಾವು ವೇದವನ್ನು ಶ್ರುತಿ ಎಂದು ಕರಿತೇವೆ. ಯಾಕೆಂದರೆ ಕಿವಿಯಿಂದ ಕಿವಿಗೆ ಬಂದಿದ್ದದು, ಕಿವಿಯಿಂದ ಕಿವಿ ಮೂಲಕವಾಗಿ ಇಷ್ಟಾರು ತಲೆಮಾರುಗಳು ದಾಟಿ ಬಂದಿದೆ. ಅದನ್ನು ಕಾರಣಕ್ಕೆ ಶ್ರುತಿ ಎಂಬುದಾಗಿ ನಾವು ಕರಿತೇವೆ ವೇದವನ್ನು. ಹಾಗೆಯೇ ಒಳ್ಳೆಯ ಅಧ್ಯಯನ ಸಂಪನ್ನನನ್ನು ಬಹುಶ್ರುತ ಅಂತ ಕರೀತಾರೆ. ಹಳೆ ಕಾಲದ ಭಾಷೆ ಬಹುಶ್ರುತ ಅಂದರೆ ಭಾಳ ಕೇಳಿದವನು ಅಂತ. ಭಾಳ ನೋಡಿದವನು ಅನ್ನೋದಕ್ಕಿಂತಲೂ ಭಾಳ ಕೇಳಿದವನು ಅನ್ನೋದು ತುಂಬ ಮಹತ್ವದ್ದು ಅಂತ. ಬಹುಶ್ರುತ, ಬಹುದೃಷ್ಟ ಅನ್ನೋದಕ್ಕಿಂತಲೂ ಬಹುಶ್ರುತ ಅಂತ. ಹಾಗಾಗಿ ಇಲ್ಲಿ ಪರಂಪರೆ ಮಹತ್ವ ಬರ್ತಕ್ಕಂಥದ್ದು ಅಂತ. ಹಾಗಾಗಿ ಸಂಪ್ರದಾಯ ನಮಗೆ ಮಹತ್ವದ್ದಾಗ್ತದೆ ಅಂತ. ಇದೊಂದಾದರೆ, ಇನ್ನೊಂದು ಪರಮಾತ್ಮನೇ ತಾನಲ್ಲ ಅಂತಾದರೆ ಜೀವ ಸಮೂಹವನ್ನು ಮುನ್ನಡೆಸಲಿಕ್ಕೆ ಒಬ್ಬನಿಂದ ಸಾಧ್ಯ ಇಲ್ಲ. ಒಂದು ಜೀವವನ್ನು ಮುನ್ನಡೆಸುವ ವಿಷಯ ಬೇರೆ, ಅದಕ್ಕೂ ತುಂಬ ಸಾಮರ್ಥ್ಯ, ಯೋಗ್ಯತೆ, ದರ್ಶನ ಎಲ್ಲ ಬೇಕು. ಆದರೆ ಜೀವ ಸಮೂಹವನ್ನು ಮುನ್ನಡೆಸಬೇಕು ಗುರುವಾಗಿ ಎನ್ನುವುದಾದರೆ ಒಂದು ವ್ಯಕ್ತಿಯಿಂದ ಸಾಧ್ಯವಾಗ್ತಕ್ಕಂಥದ್ದಲ್ಲ. ಪರಮಾತ್ಮನಾದರೂ ಸಾಧ್ಯ,
ಅಲ್ಲದಿದ್ದರೆ ಅದು ಕೂಡ ಒಂದು ಸಮೂಹವೇ ಆಗಬೇಕು, ಗುರು ಸಮೂಹ ಅಂತ. ಶಿಷ್ಯ ಸಮೂಹ ಹೇಗಿರ್ತದೋ ಹಾಗೆ ಗುರು ಸಮೂಹ. ಇರುವ ಗುರು, ಹಿಂದಿನ ಗುರು, ಮತ್ತು ಹಿಂದಿನ ಗುರು, ಮತ್ತು ಹಿಂದಿನ ಗುರು ಎನ್ನುವ ಹಾಗೆ ಗುರು ಪರಂಪರೆ ಇದೆಯಲ್ಲ, ಅದು ಗುರು ಸಮೂಹ. ಅದು ಆ ಸಮೂಹ ಚೈತನ್ಯ ಇದ್ದಾಗ ಜೀವ ಸಮೂಹವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎರಡು ಕಾರಣಗಳಿಂದ ಸಂಪ್ರದಾಯ ಬೇಕಾಗ್ತಕ್ಕಂಥದ್ದು. ಹಾಗಾಗಿ ವೇದಾಂತ ದೇಶಿಕರು ಸಿದ್ಧಂ ಸತ್ಸಂಪ್ರದಾಯೇ ಎಂಬುದಾಗಿ ಪ್ರಾರಂಭ ಮಾಡ್ತಾರೆ. ಸತ್ಸಂಪ್ರದಾಯದಲ್ಲಿ ಸಿದ್ಧಿಯನ್ನು ಪಡೆದವನು, ಸತ್ಸಂಪ್ರದಾಯದಲ್ಲಿ ಬಂದವನು ಅಂದರೆ ಸಾಲದು ಅಂತ. ಸಿದ್ಧಂ ಸಿದ್ಧಿಯನ್ನು ಪಡೆದವನು, ಸಂಪ್ರದಾಯದ ಮೂಲಕವಾಗಿ ದೀಕ್ಷೆಯನ್ನು ಪಡೆದು, ಉಪದೇಶವನ್ನು ಪಡೆದು, ಸಾಧನೆ ಮಾಡಿ, ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದವನು. ಸ್ವಯಂ ಸಿದ್ಧಿ ಬೇಕು. ಅಂದರೆ ಬರೇ ಇತಿಹಾಸದಿಂದ ಉಪಯೋಗ ಏನೂ ಇಲ್ಲ, ವರ್ತಮಾನವೂ ಕೂಡ ಬೇಕಲ್ವಾ. ಹಾಗಾಗಿ ಸಿದ್ಧಂ ಅನ್ನೋ ಪದ ಅಲ್ಲಿರ್ತಕ್ಕಂಥದ್ದು ಅಂತ. ಸತ್ಸಂಪ್ರದಾಯದಲ್ಲಿ, ಶುಭ ಸಂಪ್ರದಾಯದಲ್ಲಿ, ಒಳ್ಳೆಯ ಸಂಪ್ರದಾಯದಲ್ಲಿ ಪ್ರವೇಶವನ್ನು ಪಡೆದು ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದ ಸಿದ್ಧ ಪುರುಷ ಅವನು ಗುರು. ಅಂಥವನನ್ನು ಗುರುವಾಗಿ ಆರಿಸ್ಕೊಳ್ಬೇಕು ಎಂಬುದು. ಮುಂದಿನದು ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರಧಿಯಂ, ಸ್ಥಿರ ಮನಸ್ಸಿನವನಾಗಿರಬೇಕು. ಈ ಹಿಂದೆ ಬಂದು ಹೋಗಿರ್ತಕ್ಕಂಥ ಒಂದು ವಿಷಯ ಇದು. ದೇಶಕರು ಕೂಡ ಅದನ್ನು ಹೇಳಿದ್ದಾರೆ. ಸ್ಥಿರಧಿಯಂ, ಮನಸ್ಥೈರ್ಯ ಬೇಕು, ಸ್ಥಿರ ಮನಸ್ಸು ಬೇಕು ಗುರುವಾದವನಿಗೆ. ಮುನ್ನಡೆಸುವವನ ಮನಸ್ಸು ಚಂಚಲವಾಗಬಾರದು. ನಡೆಯುವವನ ಮನಸ್ಸು ಚಂಚಲವಾದರೂ ಪರವಾಗಿಲ್ಲ, ಮುನ್ನಡೆಸುವವನ ಮನಸ್ಸು ಚಂಚಲವಾಗಬಾರದು. ದಾರಿ ತೋರಿಸುವವನಿಗೆ 100 ಬುದ್ಧಿ ಆಗಬಾರ್ದು, 3 ಬುದ್ಧಿ ಆಗಬಾರ್ದು, ಒಂದೇ ಬುದ್ಧಿ ಇರಬೇಕು ಅಲ್ವಾ. ಈಗ ನಮ್ಮನ್ನು ಯಾರೋ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ದಾರಿ ತೋರಿಸೋರು ಅಂತ ಅಂದ್ಕೊಳ್ಳಿ ನೀವು. ಅವನು ಈ ಕ್ಷಣಕ್ಕೆ ಈ ದಾರಿ ಅಂತಂದವನು ಮುಂದಿನ ಕ್ಷಣಕ್ಕೆ ಮತ್ತೊಂದು ದಾರಿ ಅದಲ್ಲ ಅಂತಂದರೆ ದಾರಿ ಯಾವುದು? ನಾವು ದಾರಿ ಮೇಲೆ ಆಗ್ತೇವೆ ಹೊರತು ಗುರಿಯನ್ನು ತಲುಪೋದಿಲ್ಲ ಅಂತ. ಈಗ ವಾಹನ ಚಾಲಕ ಅಂತ ಅಂದ್ಕೊಳ್ಳಿ, ನಾವು ಕೂತ್ಕೊಂಡಿದ್ದೇವೆ ವಾಹನದಲ್ಲಿ. ವಾಹನ ಚಾಲಕ ಅವನು ಸ್ಥಿರಧಿ ಆಗಿರಬೇಕು, ಅವನು ಸ್ಥಿರ ಮಾನಸ ಆಗಿರಬೇಕು. ಇಲ್ಲ ಅಂದರೆ ಅವನಿಗೆ ಕ್ಷಣಚಿತ್ತ ಕ್ಷಣಪಿತ್ತ ಆದರೆ ನಾವು ಹೋಗಿ ಗುರಿಯನ್ನು ತಲುಪೋದಿಲ್ಲ, ಅಪಘಾತಕ್ಕೀಡಾಗ್ತೇವೆ ಅಂತ. ಒಂದೇ ಮನಸ್ಸು ಅವನಿಗೆ, ರಸ್ತೆ ಮೇಲೆ, ಗುರಿಯ ಮೇಲೆ, ದಾರಿ ಹೀಗೆ ಎನ್ನುವುದರ ಮೇಲೆ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯ. ಮತ್ತು ಆ ಕಡೆ ಈ ಕಡೆ ಗಮನ ಇಲ್ಲ. ಈಗ ವಾಹನ ಓಡಿಸುವಾಗ ಮಧ್ಯೆ ಬೇರೆ ಏನೋ ಅವನಿಗೊಂದು ಮನಸ್ಸು ಮೂಡು ಬಂದುಬಿಟ್ರೆ ಏನು ಮಾಡೋದು? ಬರೋ ಹಾಗಿಲ್ಲ ಅಂತ ಬಂದರೆ ಗುರಿ ಮುಟ್ಟೋದಿಲ್ಲ ವಾಹನ, ಅಥವಾ ನಾವು ವಾಹನದಲ್ಲಿ ಇರ್ತಕ್ಕಂಥವರು ಅಂತ. ಹೇಗೋ ಗುರು ಕೂಡ ಹಾಗೆ ತಾನೆ. ದಾರಿ ತೋರಿಸುವವನು ಗುರು, ಕರೆದುಕೊಂಡು ಹೋಗುವವನು ಗುರು. ಅವನು 3 ಮನಸ್ಸು 100 ಮನಸ್ಸನ್ನಾಗಬಾರ್ದು, ಒಂದೇ ಮನಸ್ಸು ಸ್ಥಿರ ಮನಸ್ಸನ್ನಾಗಿರಬೇಕು. ಹಾಗಾಗಿ ಈ ಸ್ಥಿರ ಮಾನಸತ್ವ ಎಂಬುದು ಗುರು ಲಕ್ಷಣ ಎಂಬುದಾಗಿ ಬಲ್ಲವರು ಹೇಳಿದರು. ಚುರುಕು ಬುದ್ಧಿಗಿಂತ ಸ್ಥಿರ ಬುದ್ಧಿ ಮುಖ್ಯ. ಚುರುಕು ಬುದ್ಧಿಯವರು ಸಿಗ್ತಾರೆ, ಭಾರಿ ಚುರುಕು ಬುದ್ಧಿ. ಈ ಕ್ಷಣ ಇಲ್ಲಿದ್ದರೆ ಮುಂದಿನ ಕ್ಷಣ ಲಂಡನ್ನಲ್ಲಿ ಅಂತ, ಅದು ಪ್ರಯೋಜನ ಇಲ್ಲ. ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಸ್ಥಿರ ಬುದ್ಧಿ, ಇಟ್ಟಲ್ಲಿ ಮನಸ್ಸು ಸ್ಥಿರ ಎನ್ನುವಂಥದ್ದು ಅಂತ. ಅದಕ್ಕೊಂದೊಂದು ಉದಾಹರಣೆ ಕೊಡ್ಬೋದು. ಈಗ ಇಲ್ಲಿ 5 ಅಡಿ, ಅಲ್ಲಿ 5 ಅಡಿ, ಮತ್ತೊಂದು ಕಡೆ ಇನ್ನೂ 5 ಅಡಿ, ಹಾಗೆ ಒಂದು 10 ಕಡೆ ಬಾವಿ ತೋಡಿದರೆ ಎಲ್ಲೂ ನೀರು ಬರೋದಿಲ್ಲ. ಒಂದೇ ಕಡೆ 50 ಅಡಿ ತೋಡಿದರೆ ನೀರು ಬರೋ ಸಾಧ್ಯತೆ ಇದೆ. ಬಾವಿ ತೋಡುವ ಉದಾಹರಣೆ ಹೇಳಿಕೊಡ್ತಾ ಇರ್ತಕ್ಕಂಥದ್ದು. ಬಾವಿ ತೋಡುವಾಗ ಒಂದೇ ಕಡೆ 30 ಅಡಿಯೋ 50 ಅಡಿ ತೋಡ್ತಾರೆ. ಸ್ವಲ್ಪವೇ 10 ಕಡೆ ತೋಡಿದರೆ ಎಲ್ಲೂ ನೀರು ಬರೋದಿಲ್ಲ ಅಂತ. ಹಾಗಾಗಿ ಈ ಸ್ಥಿರಧೀತ್ವ, ಸ್ಥಿರಮಾನಸತ್ವದ ಲಾಭ ಏನು ಅಂದರೆ ಒಂದೇ ಕಡೆ ಆಳವಾಗಿ ಹೋಗೋದ್ರಿಂದ, ಒಂದೇ ವಿಷಯದಲ್ಲಿ ಆಳವಾಗಿ ಹೋಗೋದ್ರಿಂದ ಆ ವಿಷಯದಲ್ಲಿ ವಿಶೇಷ ಜ್ಞಾನ, ವಿಶೇಷ ಸಾಧನೆ ಏರ್ಪಡ್ತಕ್ಕಂಥದ್ದು ಅಂತ. ಹಾಗಾಗಿ ಸ್ಥಿರಧಿಯಂ, ಸ್ಥಿರಮಾನಸನಾಗಿರಬೇಕು. ಅಂಥ ಗುರುವನ್ನು ಆರಿಸ್ಕೋ. ಕ್ಷಣಚಿತ್ತ ಕ್ಷಣಪಿತ್ತ ಆಗಬಾರದು ಅಂತ. ಅನಘಂ, ನಿರ್ಮಲನಾಗಿರಬೇಕು, ಪಾಪವಿರಬಾರದು. ಪಾಪವು ಸಾಧನೆಯ ದಾರಿಯನ್ನೇ ಮುಚ್ಚಿಬಿಡ್ತದೆ. ಪಾಪವು ಸಾಧನೆಯ ದಾರಿಯನ್ನೇ ಮುಚ್ಚಿಬಿಡ್ತದೆ. ನಮ್ಮೊಳಗಿನ ಸಾಧನಾ ಮಾರ್ಗಗಳು, ನಾಡಿ ಮಾರ್ಗಗಳು ಅನೇಕ, ಅನಂತ. ಅವುಗಳಲ್ಲಿ ಕಟ್ಟುವ ಕಸವೇ ಪಾಪ. ಪಾಪವು ಹೋಗಿ, ನಾವು ಮಾಡಿದ ತಪ್ಪುಗಳು ಹೋಗಿ ಆ ನಾಡಿ ಮಾರ್ಗಗಳನ್ನು, ಸಾಧನಾ ಮಾರ್ಗಗಳನ್ನು ನಿರೋಧಗೊಳಿಸ್ತವೆ, ಕಟ್ಟಿಕೊಂಡು ಬಿಡ್ತವೆ. ಈಗ ತನಗೇ ದಾರಿ ಇಲ್ಲದಾದವನು
ಬೇರೆಯವರಿಗೆ ದಾರಿ ತೋರಿಸೋದಾದರೂ ಹೇಗೆ? ಪಾಪದ ಪರಿಣಾಮವೇ ದಾರಿ ಮುಚ್ಚಿ ಹೋಗುವಂಥದ್ದು. ಹಾಗಿರುವಾಗ ಬೇರೆಯವರಿಗೆ ಅವನು ದಾರಿ ತೋರಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಷ್ಪಾಪನಾಗಿರಬೇಕು, ಪಾಪಮುಕ್ತನಾಗಿರಬೇಕು. ಪಾಪಂ ಪ್ರಜ್ಞಾಂ ನಾಶಯತಿ ಕ್ರಿಯಮಾಣಂ ಪುನಃ ಪುನಃ. ಪಾಪವು ಮತ್ತೆ ಮತ್ತೆ ಮಾಡಿದಾಗ ಪ್ರಜ್ಞೆಯನ್ನು ನಾಶ ಮಾಡ್ತದೆ. ಪಾಪಪ್ರಜ್ಞೆ ಅಂತ ಒಂದು ಶಬ್ದ ಇದೆ ನೋಡಿ ಕನ್ನಡದಲ್ಲಿ. ಅದು ಬೇಕೋ ಬೇಡವದು. ಪಾಪಪ್ರಜ್ಞೆ ಒಂದು ಇದ್ದರೆ ಅವನು ಮತ್ತೆ ತಪ್ಪನ್ನು ಮಾಡೋದಿಲ್ಲ. ಮಾಡಿದ ತಪ್ಪಿನ ಬಗ್ಗೆ ಒಂದು ಪಾಪಪ್ರಜ್ಞೆ, ಪಾಪದ ಬಗ್ಗೆ ಒಂದು ಜ್ಞಾನ, ನಾನು ತಪ್ಪು ಮಾಡಿದೆ, ನನ್ನಿಂದ ಚ್ಯುತಿ ಉಂಟಾಯಿತು ಅಂತ ಅದು ಬರದೇ ಇದ್ದರೆ ಅವನು ಅದಕ್ಕಿಂತ ದೊಡ್ಡ ತಪ್ಪನ್ನು ಮಾಡ್ತಾನೆ. ಒಂದು ತಪ್ಪಿನ ಜಾಗದಲ್ಲಿ 3 ತಪ್ಪು, 3 ತಪ್ಪಿನ ಜಾಗದಲ್ಲಿ 100 ತಪ್ಪು ಅಂತ. ಹಾಗಾಗಿ ಪಾಪಂ ಪ್ರಜ್ಞಾಂ ನಾಶಯತಿ ಕ್ರಿಯಮಾಣಂ ಪುನಃ ಪುನಃ ನಷ್ಟಪ್ರಜ್ಞ ಪಾಪಮೇವ ಪುನರಾರಪತಿ ಅರ್ಜುನ. ಪಾಪ ಮಾಡಿದರೆ ಪ್ರಜ್ಞೆ ನಷ್ಟ ಆಗ್ತದೆ. ಪ್ರಜ್ಞೆ ಕಳ್ಕೊಂಡಾಗ, ಪ್ರಜ್ಞೆ ನಷ್ಟವಾದಾಗ ಮತ್ತೆ ಪಾಪವನ್ನು ಮಾಡ್ತಾನೆ. ಈ ಬಾರಿ ದೊಡ್ಡ ಪಾಪವನ್ನು ಮಾಡ್ತಾನೆ. ಹಿಂದಿನ ಪಾಪಕ್ಕಿಂತ ದೊಡ್ಡ ಪಾಪವನ್ನು ಮಾಡ್ತಾನೆ, ಹೆಚ್ಚು ಪಾಪವನ್ನು ಮಾಡ್ತಾನೆ. ಮತ್ತಷ್ಟು ಪ್ರಜ್ಞಾನಾಶ. ಅದರ ಪರಿಣಾಮವಾಗಿ ಮತ್ತೂ ಹೆಚ್ಚು ಪಾಪಗಳು, ಮತ್ತು ದೊಡ್ಡ ಪಾಪಗಳು. ಒಂದು ವಿಷಚಕ್ರ ಇದು. ಜೀವ ಪಾತಾಳಕ್ಕೆ ಪತನಗೊಳ್ಳುತ್ತದೆ ಅಂತ. ಈ ಪಾಪಗಳು ಆರಂಭವಾದರೆ, ಪಾಪದ ಪರಂಪರೆ ಆರಂಭವಾದರೆ ಪತನ ಪಾತಾಳಕ್ಕೆ. ಗುರುವಾದವನಿಗೆ ಏನು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು? ಪ್ರಜ್ಞೆ. ಪ್ರಾಜ್ಞ ಆಗಿರ್ಬೇಕಲ್ವ ಗುರು? ಪ್ರಾಜ್ಞ ಅಂದರೆ ಯಾರು? ಯಾರಿಗೆ ಪ್ರಜ್ಞೆ ಇದೆಯೋ ಪ್ರಶಸ್ತ ಪ್ರಜ್ಞೆಯುಳ್ಳವನು ಪ್ರಾಜ್ಞ. ಹಾಗಿರುವಾಗ ಈ ಪಾಪ ಮಾಡಿದರೆ ಪ್ರಜ್ಞೆಯೇ ನಾಶವಾಗೋದ್ರಿಂದ ಅವನು ಗುರುವಾಗಿ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೀಗೆ ಹೇಳುವಂತಿಲ್ಲ, ಅದು ಪಾಪದ ಪಾಪ ಇದೆ, ನನಗೆ 4 ವಿಷಯ ಗೊತ್ತಿದೆ, ನಾ ಯಾಕೆ ಕೊಡಬಾರ್ದು ಅಂದರೆ ಹಾಗಾಗೋದಿಲ್ಲ. ಅದು ಹಾಗಾಗೋದಿಲ್ಲ. ಹಾಗಾಗಿ ಅನಘಂ, ನಿಷ್ಪಾಪನಾಗಿರಬೇಕು ಗುರುವಾದವನು. ಶ್ರೋತ್ರಿಯಂ ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರಧಿಯಂ ಅನಘಂ ಶ್ರೋತ್ರಿಯಂ. ಶ್ರೋತ್ರಿಯ ಛಂದೋಧೀತ. ಶ್ರೋತ್ರಿಯ ಅಂದರೆ ಅಧ್ಯಯನ ಸಂಪನ್ನನಾದವನು, ವೇದಾಧ್ಯಯನ ಸಂಪನ್ನನಾದವನು, ವೇದಗಳನ್ನು ಬಲ್ಲವನು. ವೇದಗಳನ್ನು ಬಲ್ಲವನು ಅಂತ ಯಾಕೆ ಹೇಳಿದರು? ಬೇರೆ ಪುಸ್ತಕ ಓದಿ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ವಾ ವಿಷಯಗಳನ್ನು ಅಂತಂದರೆ, ವೇದಗಳು ಭಗವಂತನ ಹುಲಿಗಳು, ಜೀವಲೋಕದ ಉದ್ಧಾರಕ್ಕಾಗಿ ಬಂದ ಭಗವದ್ವಾಣಿಗಳು ಅಂತ. ಹೀಗಿರಬೇಕು, ಹೀಗಿರಬಾರ್ದು, ಇದು ಸರಿ, ಇದು ತಪ್ಪು, ವಿಶ್ವವು ಇದು ಇಂಥದ್ದು. ಈ ವಿಶ್ವದ ಪರಿಚಯ ಕೊಡುವಂಥದ್ದು, ಜೀವನದ ಪರಿಚಯ ಕೊಡುವಂಥದ್ದು, ಸಾಧನೆಯ ಪರಿಚಯ ಮಾಡಿಕೊಡ್ತಕ್ಕಂಥದ್ದು, ಮೋಕ್ಷಕ್ಕೆ ದ್ವಾರವನ್ನು ತೆರೆದುಕೊಡ್ತಕ್ಕಂಥದ್ದು, ಇದಕ್ಕಾಗಿ ಬಂದ ಭಗವದ್ವಾಣಿಗಳೇ ವೇದಗಳು. ಭಗವದ್ವಾಣಿ ಅಂದರೆ ನಮ್ಮ ನಿಮ್ಮ ಮಾತನಾಗಿರಬೇಕಾಗಿಲ್ಲ ಅದು. ಯಾಕೆಂದರೆ ಅವನು ಭಗವಂತ ಅನ್ನೋದು ಅದು ಮನುಷ್ಯಾತೀತ, ಅದು ಮನುಷ್ಯ ಮಾತ್ರ ಅಲ್ಲ ಅದು. ಹಾಗಾಗಿ ಭಗವದ್ವಾಣಿ ಅಂದರೆ ಅದು ತರಂಗದಂತೆ ಇರಬಹುದು, ಅದು ಒಂದು ಅವ್ಯಕ್ತವಾಗಿ ಅನಿರ್ವಚನೀಯವಾಗಿ ಸೃಷ್ಟಿಯಲ್ಲಿ ಎಲ್ಲೆಡೆಗೆ ಹರಡಿರಬಹುದು, ಅಲೆಗಳಂತೆ ಅದು. ಅದನ್ನು ಡಿಕೋಡ್ ಮಾಡೋದಕ್ಕೆ ಗೊತ್ತಿರಬೇಕು. ಅದನ್ನು ಕಂಡುಕೊಂಡು ಮನುಷ್ಯ ಕಂಠದಿಂದ, ಮನುಷ್ಯ ವಚನದಿಂದ ಪ್ರಪಂಚದ ಮುಂದಿಡೋಕೆ ಗೊತ್ತಿರಬೇಕು. ಹಾಗೆ ಮುಂದಿಟ್ಟಾಗ ಅದಕ್ಕೆ ವೇದ ಅಂತನ್ನುವ ಹೆಸರು ಬರ್ತಕ್ಕಂಥದ್ದು ಅಂತ. ಹಾಗಾಗಿ ಗುರುವೆಂದರೆ ರೇಡಿಯೋ ಇದ್ದ ಹಾಗೆ ಅಂತ. ಈಗ ರೇಡಿಯೋ ಸ್ಟೇಷನಿಂದ ತರಂಗಗಳು ಪ್ರಸಾರಗೊಳ್ಳುತ್ತವೆ, ಅದನ್ನೇ ಹೇಳಿದ್ದು. ಮಾತು ಅಂದರೆ ಈ ರೂಪದಲ್ಲಿ ಇರಬೇಕು ಅಂತೇನಿಲ್ಲ. ಮನುಷ್ಯರಲ್ಲೇ ಕಾಣ್ತೇವೆ ನಾವು. ರೇಡಿಯೋ ಸ್ಟೇಷನ್ ಅಥವಾ ಟಿ ವಿ ಸ್ಟೇಷನ್ನಲ್ಲಿ ತರಂಗಗಳು ಪ್ರಸಾರಗೊಳ್ಳುತ್ತವೆ. ಆ ತರಂಗಗಳು ನಮ್ಮ ಸುತ್ತಮುತ್ತ ಓಡಾಡ್ತಾ ಇರ್ಬೋದು ಅದು, ಆದರೆ ನಮಗೇನು ಕೇಳಿಸೋದಿಲ್ಲ ಅಂತ. ಕೇಳಿಸ್ಬೇಕಾದ್ರೆ ಒಂದು ಉಪಕರಣ ಬೇಕು, ಅದಕ್ಕೆ ರೇಡಿಯೋ ಬೇಕು. ರೇಡಿಯೋದ ಶಕ್ತಿ ಏನು? ಆ ತರಂಗಗಳನ್ನು ಗ್ರಹಿಸಿ ಅದಕ್ಕೆ ಧ್ವನಿ ರೂಪವನ್ನು ಕೊಟ್ಟು ಅವು ಪ್ರಸಾರ ಮಾಡ್ತೇವೆ, ನಮಗೆ ಅರ್ಥವಾಗುವಂತೆ ಆಗ್ತದೆ ಅದು ಅಂತ. ಹೀಗೆ ಗುರುವಾದವನು ಸೃಷ್ಟಿಯಲ್ಲಿ ಹರಡಿರ್ತಕ್ಕಂಥ ಭಗವಂತನ ಹುಲಿಗಳನ್ನು, ಭಗವಂತನ ವಚನಗಳನ್ನು ಗ್ರಹಿಸಿ ಮನುಷ್ಯ ಭಾಷೆಯಿಂದ ಮನುಷ್ಯ ಲೋಕದ ಮುಂದೆ, ಜೀವಲೋಕದ ಮುಂದೆ ಪ್ರಸ್ತುತಪಡಿಸುವ ಯೋಗ್ಯತೆ ಉಳ್ಳವನು. ಇದು ಶ್ರೋತ್ರಿಯ ಶಬ್ದದ ಪೂರ್ಣ ಅರ್ಥ ಅಂತ. ಹೀಗಾದಾಗ ಅವನು ಶ್ರೋತ್ರಿಯ ಅಂತ ಅನ್ಸ್ಕೊಳ್ತಾನೆ.
ದೇವರ ಮಾತಿಗೆ ಕಿವಿಯಾಗಬಲ್ಲವನು, ದೇವರ ಮಾತಿಗೆ ಬಾಯಿಯಾಗಬಲ್ಲವನು. ದೇವರ ಮಾತಿಗೆ ತಾನು ಕಿವಿಯಾಗಿ ಮೊದಲು, ಬಳಿಕ ತಾನು ಬಾಯಿಯಾದಾಗ ಶ್ರೋತ್ರಿಯ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು. ಯಾಕೆಂದರೆ ಗುರುವೆಂಬುದು ದೇವರದ್ದೇ ಮತ್ತೊಂದು ರೂಪ. ಗುರು ಬ್ರಹ್ಮ ಗುರು ವಿಷ್ಣು ಅನ್ನುವಾಗ ದೇವರದ್ದೇ ಮತ್ತೊಂದು ರೂಪ ಅಂತ ಅನ್ನುವಾಗ, ಈ ರೂಪವು ದೇವರ ಈ ರೂಪವು ಇನ್ನೊಂದು ರೂಪದಲ್ಲಿರತಕ್ಕಂಥ ಭಗವದ್ವಾಣಿಯನ್ನು ಡಿಕೋಡ್ ಮಾಡಿ ಅದನ್ನು ನಮಗೆ ಕೊಡುವಾಗಿರಬೇಕು. ಮತ್ತು ಗುರುವೆಂದರೆ ದಾರಿ ತೋರಿಸುವವನು. ಆ ದಾರಿ ತೋರಿಸ್ತಕ್ಕಂಥ ವಾಣಿಗಳು ಸೃಷ್ಟಿಯಲ್ಲಿ ಹರಡಿವೆ, ಎಲ್ಲೆಡೆ ಇವೆ. ಅದರ ಆ್ಯಕ್ಸಸ್ ಅವನಿಗೆ ಬೇಕು, ಅದರ ಸಂಸರ್ಗ ಅವನಿಗೆ ಬೇಕು. ಇದ್ದಾಗ ಬಹು ಬೇಗ ನಮಗೆ ಅವನು ಸರಿಯಾದ ದಾರಿಯನ್ನು ತೋರಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಶ್ರುತಿಯ ಮೇಲೆ ನಿಂತಿರಬೇಕು ಈ ಗುರುತ್ವವೆನ್ನುವಂಥದ್ದು, ಶ್ರೋತ್ರಿಯನಾಗಿರಬೇಕು ಎಂಬುದಾಗಿ ಈ ಮಾತನ್ನು ದೇಶಕರು ಹೇಳಿದ್ದಾರೆ. ಬಳಿಕ ಬ್ರಹ್ಮನಿಷ್ಠಂ ಸ್ಥಿರಧಿಯಂ ಅನಘಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ನಿಷ್ಠೆ ಬ್ರಹ್ಮಕ್ಕೆ, ನಿಷ್ಠೆ ಪರಮಪುರುಷನಿಗೆ, ಪರಮಾತ್ಮನಿಗೆ, ನಿಷ್ಠೆ ಅಂತರಾತ್ಮಕ್ಕೆ, ಆತ್ಮತತ್ವಕ್ಕೆ. ಇದು ತೀರಾ ಅಗತ್ಯವಾಗಿರ್ತಕ್ಕಂಥದ್ದು ಗುರುತ್ವಕ್ಕೆ. ನಿಷ್ಠೆ ಹಣಕ್ಕೆ ಇದಲ್ಲ, ನಿಷ್ಠೆ ಕೀರ್ತಿಗೆ, ನಿಷ್ಠೆ ಅಧಿಕಾರಕ್ಕೆ ಇವೆಲ್ಲ ಅಲ್ಲ. ನಿಷ್ಠೆ ಮಮತೆಗೆ. ಬಂಧನಗಳಿರ್ತಾವಲ್ಲ ಪ್ರಪಂಚದಲ್ಲಿ ಎಷ್ಟೋ, ಅಂಥ ಅವುಗಳಿಗೆ ನಮ್ಮ ನಿಷ್ಠೆ ಇರಬಾರ್ದು. ದ್ರೋಣಾಚಾರ್ಯರು ಒಳ್ಳೆಯ ಗುರುವೇ ಹೌದು, ಆದರೆ ಅಶ್ವತ್ಥಾಮನಿಗೆ ಬ್ರಹ್ಮಶಿರೋಸ್ತ್ರವನ್ನು ಕೊಟ್ಟಾಗ ಸ್ವಲ್ಪ ಅದು ವ್ಯತ್ಯಾಸ ಆಗ್ತದೆ. ಯಾಕೆಂದರೆ ಬ್ರಹ್ಮಶಿರೋಸ್ತ್ರಕ್ಕೆ ಅದು ಎಲ್ಲ ಅಸ್ತ್ರಗಳಿಂದ ಮೇಲ್ಪಟ್ಟಿರತಕ್ಕಂಥದ್ದು, ಪ್ರತ್ಯಸ್ತ್ರವಿಲ್ಲ ಅದಕ್ಕೆ. ಅಂಥದ್ದನ್ನು ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದವನಿಗೆ ಕೊಡಬಾರದು. ಯಾರಿಗೆ ಇಂದ್ರಿಯ ನಿಗ್ರಹವಿದೆಯೋ, ಮನೋನಿಗ್ರಹವಿದೆಯೋ ಅಂಥವನಿಗೆ ಮಾತ್ರ ಕೊಡಲಿಕ್ಕಿರ್ತಕ್ಕಂಥದ್ದು. ಅರ್ಜುನನಿಗೆ ಕೊಟ್ಟರು ದ್ರೋಣಾಚಾರ್ಯರು, ಅದು ಸರಿ ಇದೆ. ಅಶ್ವತ್ಥಾಮ ಪೀಡಿಸಿ ತಗೊಂಡ ತಂದೆಯಿಂದ ಎಂಬುದಾಗಿ ಮಹಾಭಾರತ ಹೇಳ್ತದೆ. ಅವ್ರಿಗೆ ಕೊಡ್ಲಿಕ್ಕೆ ಮನಸ್ಸಿರಲಿಲ್ಲ, ಆದರೆ ಕಾಡಿಸಿ ಪೀಡಿಸಿ ತಗೊಂಡ ತಂದೆಯಿಂದ ಅಂತ. ಗುರುತ್ವ ಪರಿಪೂರ್ಣವಾಗಲಿಲ್ಲ ಈ ಜಾಗದಲ್ಲಿ. ಯಾಕೆಂದರೆ ಮಮತೆಗೆ ವಶವಾಯಿತು ಜೀವ. ಅಲ್ಲಿ ಮಮತಾ ನಿಷ್ಠತ್ವ, ಬ್ರಹ್ಮನಿಷ್ಠತ್ವ ಅಲ್ಲ. ಪರಿಣಾಮ ಏನು? ಪಾಂಡವಾನ ವಿನಾಶಾಯ ಎಂಬುದಾಗಿ ಅದೇ ಬ್ರಹ್ಮಶಿರೋಸ್ತ್ರವನ್ನು ಮುಂದೆ ಪ್ರಯೋಗ ಮಾಡ್ತಾನೆ ಅಶ್ವತ್ಥಾಮ. ಪ್ರತಿಯಾಗಿ ಅರ್ಜುನನು ಕೂಡ ಬ್ರಹ್ಮಶಿರೋಸ್ತ್ರವನ್ನೇ ಪ್ರಯೋಗ ಮಾಡ್ತಾನೆ. ಆಚಾರ್ಯ ಪುತ್ರನಿಗೆ ಮಂಗಳವಾಗಲಿ, ಸ್ವಸ್ತಿಯಸ್ತು, ಮಂಗಳವಾಗಲಿ, ಪಾಂಡವರ ರಕ್ಷಣೆಯಾಗಲಿ ಎಂಬುದಾಗಿ ಅರ್ಜುನನು ಬ್ರಹ್ಮಶಿರೋಸ್ತ್ರವನ್ನೇ ಪ್ರಯೋಗ ಮಾಡ್ತಾನೆ. ಎರಡೂ ಅಸ್ತ್ರಗಳು ಘಟ್ಟಿಸಿದರೆ ಒಂದಕ್ಕೊಂದು ಅದು ಪ್ರಪಂಚ ಪ್ರಳಯಕ್ಕೆ ಕಾರಣ ಆಗ್ತಕ್ಕಂಥದ್ದು, ಉತ್ಪಾತಗಳಿಗೆ, ಅನಾಹುತಗಳಿಗೆ ಕಾರಣ ಆಗ್ತಕ್ಕಂಥದ್ದು. ಹಾಗಾಗಿ ವ್ಯಾಸರು ನಾರದರು ಮಧ್ಯೆ ನಿಂತು ತಡೆದರು. ಈ ಎರಡು ಅಸ್ತ್ರಗಳು ಪರಸ್ಪರ ಘಟ್ಟಿಸದಂತೆ, ಸೇರದಂತೆ ತಡೆದರು. ತಡೆದು ಇಬ್ಬರಿಗೂ ಸೂಚನೆ ಕೊಟ್ಟರು, ಹಿಂದೆ ತೆಗೆದುಕೊಳ್ಳಿ ನಿಮ್ಮ ಅಸ್ತ್ರವನ್ನು. ಅರ್ಜುನ ಹಿಂದೆ ತೆಗೆದುಕೊಂಡ. ಯಾಕೆ ಅಂದರೆ ಮನೋನಿಗ್ರಹವಿದೆ, ಇಂದ್ರಿಯ ನಿಗ್ರಹವಿದೆ. ಅಂಥವನು ಮಾತ್ರವೇ ಬ್ರಹ್ಮಶಿರೋಸ್ತ್ರವನ್ನು ಹಿಂದೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಅಶ್ವತ್ಥಾಮನಿಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ಹೇಳ್ಕೊಂಡವನು, ನನಗೆ ಮನೋನಿಗ್ರಹವಿಲ್ಲ, ಇಂದ್ರಿಯ ನಿಗ್ರಹವಿಲ್ಲ, ಹಾಗಾಗಿ ನಾನು ಹಿಂದೆ ತೆಗೆದುಕೊಳ್ಳಲಾರೆ. ಗುರಿಯನ್ನು ಬದಲಾಯಿಸ್ತೇನೆ. ಬದಲಾಯಿಸಿದ್ದು ಹೇಗೆ? ಪಾಂಡವರ ಗರ್ಭನಾಶಕ್ಕೆ ಸಂಕಲ್ಪ ಮಾಡಿ ಆ ಅಸ್ತ್ರವನ್ನು, ಅದರ ಗುರಿಯನ್ನು ಬದಲಾಯಿಸ್ತಾನೆ. ಪಾಪದಲ್ಲಿ ಪಾಪ. ಯಾಕೆಂದರೆ ಗರ್ಭಸ್ಥ ಶಿಶು ಮಾಡಿದ ತಪ್ಪೇನು? ಕುರುವಂಶದ ಏಕೈಕ ಕುಡಿಯದು, ಅದು ಹೋದರೆ ಹೋಯ್ತು. ಕುರುವಂಶವೇ ಅಂತ್ಯ ಹೋಗ್ತದೆ, ಕುರುವಂಶದ ದೀಪವೇ. ಆ ಗರ್ಭಸ್ಥ ಶಿಶುವಿನ ಮೇಲೆ ಯಾವಾಗ ಬ್ರಹ್ಮಶಿರೋಸ್ತ್ರ ಪ್ರಯೋಗ ಮಾಡಿದನೋ ದ್ರೋಣಾಚಾರ್ಯರ ಗುರುತ್ವ ಎಲ್ಲಿ ಬಂತು? ಪರಿಣಾಮ ಏನಾಯಿತು? ಹಾಗಾಗಿ ಬ್ರಹ್ಮನಿಷ್ಠಂ, ಪರಮಾತ್ಮನಿಗೆ ಪರಿಪೂರ್ಣ ನಿಷ್ಠೆ, ಪರಬ್ರಹ್ಮಕ್ಕೆ ಪರಿಪೂರ್ಣ ನಿಷ್ಠೆ, ಪರದೈವಕ್ಕೆ ಪರಿಪೂರ್ಣ ನಿಷ್ಠೆ ಹೊರತು ಬೇರೆ ಯಾವ ಕ್ಷುದ್ರ ಸಂಗತಿಗಳಿಗೂ ನಿಷ್ಠೆ ಅಲ್ಲ. ಇನ್ಯಾವುದಕ್ಕೂ ವಶವಾಗಬಾರ್ದು. ಅದಕ್ಕೆ ಮಾತ್ರ ಅಧೀನ, ಅದಕ್ಕೆ ಮಾತ್ರ ವಶ. ಅದು ಸರ್ವೋಪರಿ, ಅದು ಸರ್ವೋಚ್ಚ ಎಂಬ ಭಾವ ಇದ್ದರೆ ಅವನು ಗುರುವಾಗ್ತಾನೆ. ಇಲ್ಲದಿದ್ದರೆ
ಪೂರ್ಣ ಅರ್ಥದ ಗುರುತ್ವ ಅವನಿಗೆ ಸಿದ್ಧಿಸೋಕ್ಕೆ ಸಾಧ್ಯ ಇಲ್ಲ. ಎರಡು ಪದಗಳು ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅನ್ನೋ ಪದಗಳು ಉಪನಿಷತ್ತಿನ ಸ್ಮರಣೆಯನ್ನು ಮಾಡಿಕೊಡ್ತಕ್ಕಂಥ ಪದಗಳು. ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರಧಿಯಂ ಅನಗಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಒಟ್ಟಿಗೆ ಎರಡು ಪದಗಳನ್ನು ಪ್ರಯೋಗ ಮಾಡಿದ್ದಾರೆ. ಉಪನಿಷತ್ತಿನಲ್ಲಿ ಹೀಗೆ, ಮುಂಡಕೋಪನಿಷತ್ತಿನಲ್ಲಿ ಹೀಗೆ ಇದೇ ರೀತಿ ಪ್ರಯೋಗ ಇದೆ. ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಮುಂಡಕ ತದ್ವಿಜ್ಞಾನಾರ್ಥಂ, ಪರತತ್ವದ ವಿಜ್ಞಾನಕ್ಕೋಸ್ಕರವಾಗಿ, ಪರತತ್ವದ ವಿಶೇಷ ಜ್ಞಾನಕ್ಕೋಸ್ಕರವಾಗಿ ಸ ಗುರುಮೇವಾಭಿಗಚ್ಚೇತ್, ಗುರುವನ್ನೇ ಹೋಗಿ ಸೇರಬೇಕು, ಗುರುವನ್ನೇ ಹೋಗಿ ಕಾಣಬೇಕು. ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಎಂಥ ಗುರುವನ್ನು ಅಂದರೆ ಶ್ರೋತ್ರಿಯನಾದ ಬ್ರಹ್ಮನಿಷ್ಠನಾದ ಗುರುವನ್ನು ಸೇರಬೇಕು. ಸ್ಪಷ್ಟ ತನ್ನ ನಿಷ್ಠೆಯಲ್ಲಿಗೆ ಪರಮಾತ್ಮನಿಗೆ ಎಂಬಂತೆ ಇರತಕ್ಕಂಥದ್ದು. ಪರಮಾತ್ಮನೊಡನೆ ಒಂದು ಬಾಂಧವ್ಯವನ್ನು ಹೊಂದಿ ಅವನ ಪರಮಾತ್ಮನ ಮಾತನ್ನು ಕೇಳಿಸ್ಕೊಳ್ಳಬಲ್ಲವನಾಗಿ ಅದನ್ನು ಪ್ರಸ್ತುತಪಡಿಸುವ ಶಕ್ತಿಯನ್ನು ಹೊಂದಿದಾಗ ಶ್ರೋತ್ರಿಯತ್ವ ಬಂತು. ಇದಿಷ್ಟು ಇದ್ದವನನ್ನು ಹೋಗಿ ಸೇರು ಎಂಬುದಾಗಿ ಮುಂಡಕ ಹೇಳ್ತಕ್ಕಂಥದ್ದು ಅಂತ. ಆದಿಶಂಕರರು ಅದನ್ನು ವ್ಯಾಖ್ಯಾನ ಮಾಡ್ತಾ ಮಾಡ್ತಾ ಅವರು ಹೇಳ್ತಾರೆ, ಗುರುಮೇವ ಆಚಾರ್ಯಂ ಶಮದಮಾದಿ ಸಂಪನ್ನಂ ಅಭಿಗಚ್ಚೇತ್ ಶಾಸ್ತ್ರಜ್ಞೋಪಿ ಸ್ವಾತಂತ್ರ್ಯ ಬ್ರಹ್ಮಜ್ಞಾನಾನ್ವೇಷಣಂ ನ ಕುರ್ಯಾತ್ ಇತ್ಯೇತತ್. ನನಗೆ ಗೊತ್ತು, ನಾನು ಪುಸ್ತಕ ಓದ್ಕೊಂಡಿದ್ದೇನೆ ಅಂಥೇಳಿ ಪರಮಾತ್ಮ ಜ್ಞಾನ ಪರಮಾತ್ಮ ಸಾಕ್ಷಾತ್ಕಾರದ ವಿಷಯಕ್ಕೂ ಅದೇ ಸಾಕು ಅಂತ ಅನ್ಕೊಂಡ್ಬಿಡ್ಬಾರ್ದು. ಗುರುವಿನ ಬಳಿ ಹೋಗಬೇಕು, ಪುಸ್ತಕವೂ ಸಾರದು, ಗುರು ಬೇಕು. ಹಾಗಾಗಿ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನಾನ್ವೇಷಣಂ ನ ಕುರ್ಯಾತ್ ಶಾಸ್ತ್ರಜ್ಞೋಪಿ, ಅದು ಇದು ಪುಸ್ತಕ ಗೊತ್ತಿದ್ರೂ ಕೂಡ ಸ್ವತಂತ್ರವಾಗಿ ಬ್ರಹ್ಮಜ್ಞಾನವನ್ನು ಕಾಣಲಿಕ್ಕೆ ಪ್ರಯತ್ನ ಪಡಬಾರದು, ಗುರುವಿನ ಮೂಲಕವೇ ಹೋಗಬೇಕು ಎಂಬುದಾಗಿ ಹೇಳಿ ಬ್ರಹ್ಮನಿಷ್ಠತೆಯನ್ನು ಕೂಡ ಅವರು ಗುರುಗಳು ಶಂಕರಾಚಾರ್ಯರು ವಿವರಿಸಿದ್ದಾರೆ ಅಂತ. ಕೇವಲೇ ಅದ್ವಯೇ ಬ್ರಹ್ಮಣಿ ನಿಷ್ಠ ಯಸ್ಯ ಸೋಯಂ ಬ್ರಹ್ಮನಿಷ್ಠ. ಕೇವಲ ಅದ್ವಯವಾದ ಪರಬ್ರಹ್ಮ ತತ್ವದಲ್ಲಿ ಇನ್ನೊಂದಿಲ್ಲ ನೋಡಿ ಅಂಥದ್ದು. ಅಂತಹ ಪರಮಾತ್ಮನಲ್ಲಿ ನಿಷ್ಠ ಯಸ್ಯ, ಯಾರಿಗೆ ನಿಷ್ಠೆ ಇದೆಯೋ ಅಂಥವನ್ನೇ ಬ್ರಹ್ಮನಿಷ್ಠ. ಹೋಗಿ ಅಂಥವರನ್ನೇ ಸೇರಬೇಕು, ಅಂಥವರನ್ನೇ ಶರಣು ಹೊಂದಬೇಕು ಎಂಬುದಾಗಿ ಹೇಳಿದ್ದಾರೆ. ಮಾಯಾನಿಷ್ಠನಾದರೆ ನಮ್ಮನ್ನು ಮಾಯಾ ಕಡೆಗೆ ಒಯ್ತಾನೆ, ಬ್ರಹ್ಮನಿಷ್ಠನಾದರೆ ನಮ್ಮನ್ನು ಬ್ರಹ್ಮದ ಕಡೆಗೆ ಒಯ್ತಾನೆ. ಎರಡೇ ಇರ್ತಕ್ಕಂಥದ್ದು. ನಾವು ಅನೇಕ ಉದಾಹರಣೆಗಳನ್ನು ಕೊಟ್ಟು ಸರಿಯಾಗಿ ನಿರೂಪಿಸಿ ಹೇಳೋದಾದರೆ, ಒಂದೋ ಬ್ರಹ್ಮನಿಷ್ಠನಾಗಿರ್ತಾನೆ ಅಥವಾ ಮಾಯಾನಿಷ್ಠನಾಗಿರ್ತಾನೆ. ಎರಡರಲ್ಲೊಂದು. ಬ್ರಹ್ಮನಿಷ್ಠನಾದರೆ ಬ್ರಹ್ಮನಿಷ್ಠ, ಅದಲ್ಲ ಅಂದರೆ ಮತ್ತು ಯಾವುದಾದ್ರೂ ಕೂಡ ಮಾಯೆ ಅದು. ಬ್ರಹ್ಮವಲ್ಲದ್ದು ಬೇರೆ ಏನದು, ಮಾಯೆ ಅದು. ನಾವು ಹೇಳಿದ ಅನೇಕ ಸಂಗತಿಗಳು, ಹಣವೋ ಅಧಿಕಾರವೋ ಕೀರ್ತಿಯೋ ಬಾಂಧವ್ಯಗಳು ಮತ್ತೊಂದು, ಇವೆಲ್ಲವೂ ಕೂಡ ಮಾಯೆ. ಹಾಗಾಗಿ ಮಾಯಾನಿಷ್ಠನನ್ನು ಗುರುವಾಗಿ ಒಪ್ಪಿಕೊಂಡ್ರೆ ಅವನು ನಮ್ಮನ್ನು ಮಾಯೆಯಲ್ಲಿಯೇ ತೊಡಲಾಡಿಸಿಬಿಡ್ತಾನೆ. ಬ್ರಹ್ಮನಿಷ್ಠನನ್ನು ಒಪ್ಪಿಕೊಂಡ್ರೆ ನಮ್ಮನ್ನು ಅವನು ಪರಬ್ರಹ್ಮದ ಕಡೆಗೆ, ಪರಮಾತ್ಮನ ಕಡೆಗೆ ಒಯ್ತಾನೆ. ಹಾಗಾಗಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ನಮ್ಮ ಗುರುವ ಬ್ರಹ್ಮನಿಷ್ಠನಾಗಿದ್ದಾಗ ನಾವು ಗುರುನಿಷ್ಠರಾದರೆ ಸಾಕು, ನಮಗಷ್ಟೇ ಬೇಕಾಗಿರ್ತಕ್ಕಂಥದ್ದು. ಗುರುವಿನಲ್ಲಿ ನಿಷ್ಠೆ ಇದ್ದರೆ ಸಾಕು. ಯಾಕೆ ಗುರುವಿಗೆ ಬ್ರಹ್ಮದಲ್ಲಿ ನಿಷ್ಠೆ ಇರೋದ್ರಿಂದ ನಮಗೆ ಅದಕ್ಕಿಂತ ಹೆಚ್ಚನ್ನು ಬೇಕಾಗೋದಿಲ್ಲ ಅಂತ. ನೌಕೆಯಾಗಿ ಗುರುವೇ ಕರ್ಕೊಂಡು ಹೋಗ್ತಾನೆ, ಅದು ಮುಂದೆ ಹೋಗಲಿಕ್ಕೆ ನಮಗೆ ದಾರಿ ಆಗ್ತದೆ ಪರಮಾತ್ಮನ ಕಡೆಗೆ. ಹಾಗಾಗಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ. ಸತ್ವಗುಣ ನೆಲೆ ನಿಂತವನಾಗಿರಬೇಕು, ಸತ್ವಗುಣದಲ್ಲಿ ನೆಲೆ ನಿಂತವನಾಗಿರಬೇಕು. 3 ಗುಣಗಳು: ಸತ್ವಗುಣ, ರಜೋಗುಣ, ತಮೋಗುಣ. ತಮೋಗುಣದ್ದು ಅಧೋಗತಿ, ಕೆಳಮುಖವಾದ ಗತಿ ತಮೋಗುಣಕ್ಕೆ ಎಂತಕ್ಕಂಥದ್ದು. ತೂಕ ಕೊಡುವುದು ತಮೋಗುಣ. ತೂಕವೆಂಬುದು ತಮೋಗುಣದಿಂದ ಬರ್ತಕ್ಕಂಥದ್ದು. ತೂಕ ಬಿದ್ದಾಗ ಕೆಳಗಡೆ ಹೋಗ್ತಿರೋ ವಸ್ತು. ಹಾಗಾಗಿ ತಮೋಗುಣದ ಗತಿ ಅಧೋಮುಖ, ರಜೋಗುಣದ ಗತಿ ತಿರ್ಯಂಗ್ಮುಖ, ಅಡ್ಡಡ್ಡಲಾಗಿ. ಸತ್ವಗುಣದ್ದು ಊರ್ಧ್ವಮುಖ. ಗೀತೆಯ ಮಾತು: ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ
ಜಘನ್ಯ ಗುಣವೃತ್ತಿಸ್ಥಾ ಅಧೋ ಗಚ್ಚಂತಿ ತಾಮಸಾ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾ. ಸತ್ವಸ್ಥರಾದವರು, ಇದೇ ಪದ ಬಳಸಿದ್ದಾರೆ ನೋಡಿ ಅಲ್ಲಿ. ಯಾರು ಸತ್ವಸ್ಥರೋ, ಸತ್ವಗುಣದಲ್ಲಿ ನೆಲೆ ನಿಂತವರು, ಅಂಥವರು ಮೇಲಕ್ಕೆ ಹೋಗ್ತಾರೆ. ಊರ್ಧ್ವಂ ಗಚ್ಚಂತಿ. ರಾಜಸರು, ರಜೋಗುಣವುಳ್ಳವರು, ಮಧ್ಯೆ ತಿಷ್ಠಂತಿ ರಾಜಸಾಹ. ಅವರು ಕೆಳಗೂ ಹೋಗೋದಿಲ್ಲ, ಮೇಲೂ ಹೋಗೋದಿಲ್ಲ ಅಂತ. ಮಧ್ಯೆ ತ್ರಿಶಂಕುವಿನ ಹಾಗೆ ಮಧ್ಯೆ ತಿಷ್ಠಂತಿ ರಾಜಸಾಹ. ಜಘನ್ಯ ಗುಣವೃತ್ತಿಸ್ಥಾಹ ಅಧೋ ಗಚ್ಚಂತಿ ತಾಮಸಾಹ. ಇನ್ನು ತಮೋಗುಣದ ಆಧಿಕ್ಯವುಳ್ಳ ಜನರು, ತಮೋಗುಣವೇ ಅವ್ರನ್ನ ಆಡ್ತದೆ, ಅಂಥ ಜನರು ಜಘನ್ಯ ಗುಣವೃತ್ತಿಸ್ಥಾಹ. ಅವರ ಗುಣ, ವೃತ್ತಿ, ಸ್ವಭಾವ ಎಲ್ಲ ಅದು ಹೇಯವಾಗಿರ್ತಕ್ಕಂಥದ್ದು, ನಿಂದ್ಯವಾಗಿರ್ತಕ್ಕಂಥದ್ದು, ಅದು ಬಂದ್ಬಿಡ್ತದೆ. ತಮೋಗುಣ ಪ್ರಧಾನವಾಗ್ತಿದ್ದಂತೆಯೇ ಅನೇಕ ದುರ್ಗುಣಗಳು ವ್ಯಕ್ತಿಯನ್ನು ಸೇರಿಕೊಳ್ತವೆ. ಅಂಥವರು ಅಧೋ ಗಚ್ಚಂತಿ, ಅಧಃಪತನಕ್ಕೆ ಒಳಗಾಗ್ತಾರೆ. ಹಾಗಾಗಿ ನಮಗೆ ಅಧಃಪತನಗೊಳ್ಳುವವರೂ ಬೇಡ ಗುರುವಾಗಿ, ಅವ್ರ ಜೊತೆ ನಾವು ಪತನಗೊಳ್ತೇವೆ. ಮಧ್ಯೆ ತಿಷ್ಠಂತಿ, ಇದ್ದಲ್ಲೇ ಇರ್ತಾನೆ, ಮೇಲೂ ಇಲ್ಲ ಕೆಳಗೂ ಇಲ್ಲ, ತಗೊಂಡೇನು ಮಾಡೋದು ನಾವೆಲ್ಲಿಗೂ ಹೋಗೋದಿಲ್ವಲ್ಲ. ಒಂದು ವೇಳೆ ನಮಗೇನಾದ್ರು ಸ್ವಲ್ಪ ಮೇಲೆ ಹೋಗೋ ಅವಕಾಶ ಇದ್ದರೂ ಕೂಡ ಅವ್ರ ಜೊತೆ ಸೇರಿಕೊಂಡ್ರೆ ನಾವೆಲ್ಲೂ ಹೋಗೋಕ್ಕೂ ಬಿಡೋದಿಲ್ಲ, ಅವರಲ್ಲೇ ಇರುವಂತೆ ಮಾಡ್ತಾರೆ ಅಂತ. ಅದು ಬೇಡ. ಮತ್ತು ಯಾವುದು ಬೇಕು? ಊರ್ಧ್ವಂ ಗಚ್ಚಂತಿ ಸತ್ವಸ್ಥ. ನಮಗೆ ಏಳ್ಗೆ, ಉನ್ನತಿ, ಊರ್ಧ್ವಂ ಕಗತಿ, ಇದು ಬೇಕಾಗಿರೋದ್ರಿಂದ ಸತ್ವಗುಣ ಪ್ರಧಾನವಾಗಿರತಕ್ಕಂಥವ್ರು, ಸತ್ವಸಂಪನ್ನ ಅಂಥವರನ್ನೇ ಗುರುವಾಗಿ ಆರಿಸ್ಕೊಳ್ಬೇಕು. ಸತ್ಯವಾಚಂ, ಇದ್ರ ಬಗ್ಗೆ ಸಾಕಷ್ಟು ವಿವರಣೆ ಬಂದಿದೆ. ಸತ್ಯವಾಕ್ಯನಾದವನನ್ನೇ ಗುರುವಾಗಿ ಆರಿಸ್ಕೊಳ್ಬೇಕು. ಹೃದಯವೇ ಬಾಯಾದವನು ಗುರು, ಹೃದಯವೇ ಕಿವಿಯಾದವನು ಶಿಷ್ಯ. ಸತ್ಯವಾಕ್ಯ ಅಂದರೆ ಏನು? ಹೃದಯವೇ ಬಾಯಾದವನು, ಬಾಯಿಗೂ ಹೃದಯಕ್ಕೂ ಅಂತರ ಇಲ್ಲ. ಮಿಥ್ಯೆ ಅಂದರೆ ಬಾಯಿಗೂ ಹೃದಯಕ್ಕೂ ಅಂತರ ಬಂತು ಅಂದರೆ ಮಿಥ್ಯೆ ಅದು. ಸತ್ಯ ಅಂದರೆ ಹೃದಯವೇ ಬಾಯಿ ಆಗ್ತದೆ, ಹೃದಯವೇ ಬಾಯಿಗೆ ಬರ್ತದೆ ಅಂತ. ಅದು ಗುರು. ಹೃದಯವೇ ಕಿವಿಯಾದವನು, ಕಿವಿಗೂ ಹೃದಯಕ್ಕೂ ಅಂತರವೇ ಇಲ್ಲ, ನೇರ ಹೃದಯದಿಂದಲೇ ಕೇಳ್ತಾನೆ ಗುರುವಿನ ಉಪದೇಶವನ್ನು, ಅವನು ಶಿಷ್ಯ. ಸತ್ಯವಾಚಂ. ಸಮಯ ನಿಯತೆಯ ಸಾಧುವೃತ್ಯ ಸಮೇತಂ. ಸಮಯ ನಿಯತೆಯ ಸಾಧುವೃತ್ಯ ಸಮೇತಂ ಅಂದರೆ ಈ ಸದಾಚಾರಗಳಿಗೆ ಬೆಲೆ ಕೊಡುವವನಾಗಿರಬೇಕು ಗುರುವಾದವನು. ಸಮಯ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಆ ರೀತಿಯ ಒಂದು ಅರ್ಥ ಇದೆ. ಒಂದು ಒಪ್ಪಂದ, ಸಜ್ಜನರ ಮಧ್ಯದಲ್ಲಿ ಹೀಗೆ ನಡ್ಕೊಳ್ಬೇಕು, ನಡ್ಕೊಳ್ಬಾರ್ದು ಅನ್ನೋ ಒಂದು ಒಪ್ಪಂದ ಇರ್ತದೆ. ಸಮಾಜ ಅಂದರೆ ಹಾಗೆ ತಾನೆ. ಸಮಾಜ, ಸಮಜ ಅಂತ ಎರಡು ಪದ ಇದೆ. ಸಮಾಜ ಪ್ರಾಣಿಗಳ ಸಮೂಹ, ಸಮಾಜ ಮನುಷ್ಯರ ಸಮೂಹ. ಏನಪ್ಪ ವ್ಯತ್ಯಾಸ ಅಂದರೆ ಒಂದಷ್ಟು ಒಡಂಬಡಿಕೆಗಳಿದೆ ಮನುಷ್ಯರ ಮಧ್ಯೆ, ಹೀಗಿರಬೇಕು ಹೀಗಿರಬಾರ್ದು ಅನ್ನೋದಕ್ಕೆ, ಅದೇ ಸಮಯ. ಹಾಗಾಗಿ ಅಂಥ ಸಮಯಗಳಿಂದ, ಅಂಥ ಒಪ್ಪಂದಗಳಿಂದ, ಅದನ್ನು ಶಾಸ್ತ್ರ ಅಂತ ಕರೀತಕ್ಕಂಥದ್ದು, ಅದನ್ನೇ ಪದ್ಧತಿಗಳು ಸಂಪ್ರದಾಯಗಳು ಅಂತ ಕರೀತಕ್ಕಂಥದ್ದು, ಅವುಗಳಿಂದ ನಿಯಂತ್ರಿತವಾಗಿರ್ತಕ್ಕಂಥ ಸಾಧುವೃತ್ತಿ, ಸತ್ಪುರುಷರ ನಡವಳಿಕೆ, ಆಚಾರ, ಅದು ಉಳ್ಳವನಾಗಿರಬೇಕು. ಸರಿ ಯಾವುದು ತಪ್ಪು ಯಾವುದು ಎನ್ನುವುದಕ್ಕೆ ವೇದಗಳು ಪ್ರಮಾಣ, ಸ್ಮೃತಿಗಳು ಪ್ರಮಾಣ. ಅದರ ನಂತರ ಪ್ರಮಾಣವಾಗಿರ್ತಕ್ಕಂಥದ್ದೇ ಸದಾಚಾರ, ಸತ್ಪುರುಷರ ನಡೆ. ವೇದ, ಸ್ಮೃತಿ, ಸದಾಚಾರ, ಕೊನೆಯದ್ದು ಆತ್ಮತುಷ್ಟಿ, ಆತ್ಮಸಂತೋಷ. ಈ ನಾಲ್ಕೇ ಪ್ರಮಾಣ. ಒಂದು ವಿಷಯ ತಪ್ಪೋ ಸರಿ ಅಂತ ಗೊತ್ತಾಗೋದು ಹೇಗೆ? ವೇದವು ಸರಿ ಅಂತ ಹೇಳಿರಬೇಕು ಅದನ್ನು, ಅಥವಾ ಸ್ಮೃತಿಗಳು ಸರಿ ಅಂತ ಹೇಳಿರಬೇಕು. ಎರಡು ಅಲ್ಲ ಅಂದರೆ ಸದಾಚಾರ, ಸತ್ಪುರುಷರ ನಡೆ, ಉದಾಹರಣೆಗಳಿರಬೇಕು. ಅಲ್ಲ ಆತ್ಮಸಂತೋಷ, ಮನಸ್ಸಂತೋಷ ಅಲ್ಲ, ಇಂದ್ರಿಯ ಸಂತೋಷವಲ್ಲ, ಆತ್ಮಸಂತೋಷವಿರಬೇಕು. ಹೀಗಿದ್ದಾಗ ಒಂದು ವಿಷಯ ಸರಿ ತಪ್ಪು ಅನ್ನೋದು ನಮಗೆ ನಾವು ನಿರ್ಣಯ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ. ಈ ಸದಾಚಾರಗಳನ್ನು ಪಾಲನೆ ಮಾಡಬೇಕಾಗ್ತದೆ ಗುರುವಾದವನು. ಈಗ ಇವತ್ತು ಕಾಣ್ತೇವೆ, ಗುರು ಅನ್ನುವ ಒಂದು ಹೆಸರನ್ನು ಇಟ್ಟುಕೊಂಡು ಉಚ್ಛೃಂಖಲ ಅಂತ ಹೇಳ್ತಾರಲ್ಲ, ಅಂಥ ಒಂದು ವೃತ್ತಿ ಅಂತ ಮನಸ್ಸಿಗೆ ಬಂದಂತೆ ಇರುವುದು, ಹುಚ್ಚುಚ್ಚಾಗಿರ್ತಕ್ಕಂಥದ್ದು, ಬೇಕಾದಾಗೆ ತನ್ನ ಚಿತ್ತ ಹೇಳಿದಂತೆ ಓಡ್ತಕ್ಕಂಥದ್ದು, ಅಂಥದ್ದನ್ನೆಲ್ಲ ಕಾಣ್ತೇವೆ ನಾವು. ಆದರೆ ಗುರುತ್ವಕ್ಕೆ ಸದಾಚಾರ ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಸದಾಚಾರವನ್ನು ಪಾಲಿಸಬೇಕು. ಸದಾಚಾರ ಅನ್ನೋದು ಸುಮ್ಮನೆ ಇರೋದಿಲ್ಲ, ಕಾರಣದಿಂದ ಬಂದಿರ್ತದೆ. ಸಿಂಧುವನು ಹಿಮಗಿರಿಗೆ ಹಿಂದಿರುಗಿ ಬೇರೊಂದು ಚಂದದಲ್ಲಿ ಪರಿದು ಬಾರೆಂದ ಅಣತಿಪೆಯ.
ಸಂದರ್ಭ ಬಿಡುದು ಜನಚೈತನ್ಯ ಬರೆದಿಹುದು ಅಂತಗತಿ ಎಲ್ಲವದು. ನದಿ ಹರಿದು ಬಂದಿದೆ, ಹೇ ಸರಿಯಲ್ಲ ನೀ ಬಂದ ದಾರಿ, ಹೀಗೆಲ್ಲ ವಾಪಸ್ಸು ಹಿಮಾಲಯಕ್ಕೆ, ಓ ಆಚೆ ದಾರಿಲ್ಲ ಬಾ ಅಂತ ನಾವು ಆಜ್ಞೆ ಮಾಡೋಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ ತಾನೆ. ನದಿಗೆ ಗೊತ್ತು ಹೇಗೆ ಹರಿದು ಬಂದ ಸೂಕ್ತ, ಎಲ್ಲಿ ತಗ್ಗು, ಎಲ್ಲಿ ಎತ್ತರ, ಎಲ್ಲಿಗೆ ಏನು ಬೇಕು ಬೇಡ, ನದಿಗೆ ಗೊತ್ತು ಅದು ಅಂತ. ಹಾಗೆ ಜನಚೈತನ್ಯ ಕೂಡ ಹಾಗೆ, ಸಮಾಜ ಪ್ರವಾಹ ಅನ್ನೋದು ಅದು ದಾರಿ ಹಿಡಿದು ಬಂದಿರ್ತದೆ ಅಂತ ನಾವು ಅನುಸರಿಸಬೇಕು ಅದನ್ನು ಅಂತ. ಸಂದರ್ಭವಿಡಿದು ಜನಚೈತನ್ಯ ಪರಿದಿಹುದು ಅಂಧಗತಿ ಎಲ್ಲವುದು. ಅದು ಕುರುಡಾದ ನಡೆ ಎಲ್ಲ ಅದು. ಅದರ ಹಿಂದೆ ಜ್ಞಾನ ಇದೆ, ವಿವೇಕವಿದೆ, ಹಾಗೆ ಪದ್ಧತಿಗಳು ಬಂದಿರ್ತವೆ, ಹಾಗೆ ಸಂಪ್ರದಾಯಗಳು ಸದಾಚಾರಗಳು ಬಂದಿರ್ತವೆ. ಇದಕ್ಕೆ ಬೆಲೆ ಕೊಡದವನು ಹೇಗೆ ತಾನೇ ಗುರುವಾಗ್ತಾನೆ, ಏನನ್ನು ತಾನೇ ಬೋಧಿಸ್ತಾನೆ ಅವನು ತನ್ನ ಶಿಷ್ಯನಿಗೆ. ಹಾಗಾಗಿ ಸದಾಚಾರಕ್ಕೆ ಅತಿಶಯವಾದ ಮಹತ್ವವನ್ನು ದೇಶಕರು ಕೊಟ್ಟಿದ್ದಾರೆ, ನಾವುಗಳು ಕೊಡಬೇಕು. ಹರೇ ರಾಮ್.